ಬಿಹಾರ ವಿಧಾನಸಭೆ ಚುನಾವಣೆ ದಿನಾಂಕ ಘೋಷಣೆಯಾಗ್ತಾ ಇದ್ದಂತೆ ರಾಜಕೀಯ ಚಟುವಟಿಕೆಗಳು ಬಿರುಸುಗೊಂಡಿವೆ. ಪ್ರತಿಪಕ್ಷಗಳು ಮತ್ತು ಆಡಳಿತಾರೂಢ ಮೈತ್ರಿಕೂಟಗಳು ಚುನಾವಣಾ ಕಾವನ್ನ ಹೆಚ್ಚಿಸಿವೆ. ಈ ನಡುವೆ ಮೈತ್ರಿಕೂಟದ ಒಳಗೆ ಸೀಟು ಹಂಚಿಕೆ ವಿಚಾರ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಮಿತ್ರ ಪಕ್ಷಗಳ ನಡುವೆ ಕೇಳಿ ಬರ್ತಾ ಇರೋ ಭಿನ್ನಾಭಿಪ್ರಾಯಗಳ ಕೂಗು ಚುನಾವಣೆ ಮುನ್ನವೇ ಮೈತ್ರಿಕೂಟಗಳಿಗೆ ಸವಾಲಾಗಿದೆ. ಬಿಹಾರ ವಿಧಾನಸಭೆ ಚುನಾವಣೆ ಅಖಾಡ ರಂಗೇರ್ತಾ ಇದೆ. ಚುನಾವಣೆ ದಿನಾಂಕ ಘೋಷಣೆ ಬೆನ್ನಲ್ಲೇ ಮೈತ್ರಿಗಳಲ್ಲಿ ಸೀಟು ಹಂಚಿಕೆ ಕಸರತ್ತು ಬಿರುಸುಗೊಂಡಿದೆ. ಮೈತ್ರಿಕೂಟಗಳ ನಡುವೆ ಸೀಟು ಹಂಚಿಕೆ ವಿಚಾರ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಎರಡು ಮೈತ್ರಿಕೂಟಗಳಾದ ಎನ್ಡಿಎ ಮತ್ತು ಇಂಡಿಯಾ ಮೈತ್ರಿಕೂಟ ಚುನಾವಣೆಯನ್ನ ತಮ್ಮ ಪ್ರತಿಷ್ಠೆಯ ಪ್ರಶ್ನೆಯಾಗಿ ತೆಗೆದುಕೊಂಡಿವೆ. ಒಂದ್ ಕಡೆ ಹಾಲಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಮತ್ತೊಮ್ಮೆ ಬಿಜೆಪಿ ಜೊತೆ ಕೈಜೋಡಿಸಿ ಚುನಾವಣಾ ಕಣಕ್ಕೆ ಇಳಿದಿದ್ದಾರೆ. ಅದರ ಎದುರು ಆರ್ಜೆಡಿ ನಾಯಕ ಮತ್ತು ಲಾಲೂ ಪ್ರಸಾದ್ ಯಾದವ್ ಅವರ ಪುತ್ರ ತೇಜಸ್ವಿ ಯಾದವ್ ಅವರು ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿಕೂಟದ ಜೊತೆ ಸೇರಿ ಎನ್ಡಿಎಗೆ ಸೋಲಿನ ರುಚಿ ತೋರಿಸೋಕೆ ಅಖಾಡದಲ್ಲಿ ಸಜ್ಜಾಗಿದ್ದಾರೆ. ತಮ್ಮ ಬೃಹತ್ ಮೈತ್ರಿಕೂಟಗಳ ನಡುವೆ ಸೀಟು ಹಂಚಿಕೆ ಕಗ್ಗಂಟು ತಾರಕಕ್ಕೇರಿದೆ. ಇಂಡಿಯಾ ಮೈತ್ರಿಕೂಟದ ಒಳಗೆ ಕೆಲವು ಮಿತ್ರ ಪಕ್ಷಗಳು ಸೀಟು ಹಂಚಿಕೆ ಸೂತ್ರಕ್ಕೆ ಅಸಮಾಧಾನವನ್ನು ವ್ಯಕ್ತಪಡಿಸಿವೆ. ಇನ್ನು ಚುನಾವಣೆಯ ತೆರೆಮರೆಯ ಮಾಸ್ಟರ್ ಮೈಂಡ್ ಅಂತ ಪ್ರಸಿದ್ಧಿ ಪಡೆದಿರುವಂಥ ಪ್ರಶಾಂತ್ ಕಿಶೋರ್ ಈ ಬಾರಿ ತಮ್ಮ ರಾಜಕೀಯ ಅದೃಷ್ಟ ಪರೀಕ್ಷೆಗೆ ಚುನಾವಣಾ ಕಣಕ್ಕೆ ಇಳಿದಿದ್ದಾರೆ. ಈ ಎಲ್ಲ ಅಂಶಗಳಿಂದ ಬಿಹಾರ ಚುನಾವಣೆ ಈ ಬಾರಿ ಜಿದ್ದಾಜಿದ್ದಿಗೆ ಕಾರಣವಾಗಿದೆ. ಇಂಡಿಯಾ ಮೈತ್ರಿಕೂಟದಲ್ಲಿ ಸೀಟು ಹಂಚಿಕೆ ಮಾತುಕತೆ ದೊಡ್ಡ ಕಗ್ಗಂಟಾಗಿದೆ. ಮೈತ್ರಿಕೂಟದ ಪ್ರಮುಖ ಪಕ್ಷಗಳಾದ ಆರ್ಜೆಡಿ ಮತ್ತು ಕಾಂಗ್ರೆಸ್ ಸೀಟು ಹಂಚಿಕೆ ವಿಚಾರ ತೀವ್ರ ಪೈಪೋಟಿ ನಡೀತಾ ಇದೆ. ಮೂಲಗಳ ಪ್ರಕಾರ ಆರ್ಜೆಡಿ 54 ಸ್ಥಾನ ನೀಡೋಕೆ ಒಪ್ಪಿದ್ರು ಕಾಂಗ್ರೆಸ್ ಇನ್ನು 10 ಹೆಚ್ಚುವರಿ ಸ್ಥಾನಗಳಿಗೆ ಪಟ್ಟು ಹಿಡಿದಿದೆ. ಸಿಪಿಐ ಪಕ್ಷ ಆರ್ಜೆಡಿ ನೀಡಿದ 19 ಸ್ಥಾನಗಳನ್ನು ತಿರಸ್ಕರಿಸಿ 30 ಸ್ಥಾನಗಳಿಗೆ ಬೇಡಿಕೆ ಇಟ್ಟಿದೆ. ಅದೇ ರೀತಿ ಮುಖೇಶ್ ಸನ್ನಿ ಅವರ ವಿಎಪಿ ಪಕ್ಷ ಕೂಡ ಉಪಮುಖ್ಯಮಂತ್ರಿ ಹುದ್ದೆಯ ಜೊತೆಗೆ 20ಕ್ಕೂ ಹೆಚ್ಚು ಸ್ಥಾನಗಳಿಗೆ ಪಟ್ಟು ಹಾಕಿದೆ. ಮುಂದಿನ 2 ದಿನಗಳಲ್ಲಿ ಸೀಟು ಹಂಚಿಕೆ ಅಂತಿಮಗೊಂಡು ತೇಜಸ್ವಿ ಯಾದವ್ ಅವರು ಮೈತ್ರಿಕೂಟದ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಅಧಿಕೃತವಾಗಿ ಘೋಷಣೆ ಮಾಡೋ ನಿರೀಕ್ಷೆ ಇದೆ. ಆಡಳಿತಾರೂಢ ಎನ್ಡಿಎ ಮೈತ್ರಿಕೂಟದಲ್ಲಿ ಸೀಟು ಹಂಚಿಕೆ ಮಾತುಕತೆ ನಿರ್ಣಾಯಕ ಹಂತ ತಲುಪಿದೆ. ಲೋಕ ಜನಶಕ್ತಿ ಪಕ್ಷದ ನಾಯಕ ಚಿರಾಗ್ ಪಾಸ್ವಾನ್ ಅವರು 40 ವಿಧಾನಸಭಾ ಸ್ಥಾನಗಳಿಗೆ ಪಟ್ಟು ಹಿಡಿದಿದ್ದಾರೆ ಎನ್ನಲಾಗಿದೆ. ಆದರೆ ಬಿಜೆಪಿ ಕೇವಲ 25 ಸ್ಥಾನ ನೀಡೋಕೆ ಮುಂದಾಗಿದೆ. ಟಿಕೆಟ್ ಸಿಗದ ನಾಯಕರು ಕೊನೆ ಕ್ಷಣದಲ್ಲಿ ಪಕ್ಷಾಂತರ ಮಾಡೋದನ್ನು ತಡೆಯೋಕೆ ಚುನಾವಣಾ ದಿನಾಂಕ ಘೋಷಣೆ ಆಗುವವರೆಗೆ ಸೀಟು ಹಂಚಿಕೆ ಮಾತುಗಳನ್ನು ವಿಳಂಬಗೊಳಿಸುವುದು ಒಂದು ಕಾರ್ಯತಂತ್ರದ ನಡೆಯಂತ ತಿಳಿದು ಬಂದಿದೆ. ಚಿರಾಗ್ ಪಾಸ್ವಾನ್ ಮತ್ತು ಚುನಾವಣಾ ತಜ್ಞರಾದ ರಾಜಕಾರಣಿ ಪ್ರಶಾಂತ್ ಕಿಶೋರ್ ನಡುವೆ ಮೈತ್ರಿ ಸಾಧ್ಯತೆ ಕುರಿತು ಗುಸುಗುಸು ಕೇಳಿ ಬರ್ತಾ ಇದೆ. ರಾಜಕೀಯದಲ್ಲಿ ಬಾಗಿಲುಗಳು ಯಾವಾಗಲೂ ತೆರೆದೇ ಇರುತ್ತೆ ಅಂತ ಎಲ್ಜೆಪಿ ಮೂಲಗಳು ಹೇಳಿವೆ. ಈ ಮಾತು ಬಿಜೆಪಿ ಮೇಲೆ ಹೆಚ್ಚಿನ ಸೀಟುಗಳಿಗಾಗಿ ಒತ್ತಡ ಹೇರುವ ತಂತ್ರವಾಗಿರಬಹುದು ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆ ಯುವ ನಾಯಕ ಚಿರಾಗ್ ಪಾಸ್ವಾನ್ ತಮ್ಮ ಮುಖ್ಯಮಂತ್ರಿ ಸ್ಥಾನದ ಮಹತ್ವಾಕಾಂಕ್ಷೆಯನ್ನ ಬಿಚ್ಚಿಟ್ಟಿದ್ದಾರೆ. ಇನ್ನು ಆಡಳಿತಾರೂಢ ಎನ್ಡಿಎ ಮೈತ್ರಿಕೂಟದಲ್ಲಿ ಸಿಎಂ ಅಭ್ಯರ್ಥಿ ಗೊಂದಲಕ್ಕೆ ತೆರೆ ಬಿದ್ದಿದೆ. ಕೇಂದ್ರ ಸಚಿವ ಹಾಗೂ ಬಿಜೆಪಿ ಹಿರಿಯ ನಾಯಕ ಗಿರಿರಾಜ್ ಸಿಂಗ್ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರೇ ಎನ್ಡಿಎ ಮೈತ್ರಿಕೂಟದ ಸಿಎಂ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ದಾರೆ. ಈ ಮಧ್ಯೆ ಸಮೀಕ್ಷೆಗಳು ಹೊರಬಿದ್ದಿವೆ. ಈ ಸಮೀಕ್ಷೆ ಆಡಳಿತಾರೂಢ ಎನ್ಡಿಎ ಮೈತ್ರಿಕೂಟಕ್ಕೆ ಸ್ಪಷ್ಟ ಬಹುಮತ ಮುನ್ನಡೆಯನ್ನು ತೋರಿಸಿವೆ. ಸಮೀಕ್ಷೆ ಪ್ರಕಾರ ಎನ್ಡಿಎ ಮೈತ್ರಿಕೂಟಕ್ಕೆ 150ರಿಂದ 160 ಸ್ಥಾನಗಳೊಂದಿಗೆ ಸ್ಪಷ್ಟ ಬಹುಮತದ ಭವಿಷ್ಯ ನುಡಿದಿದೆ. ಬಿಜೆಪಿ 80ರಿಂದ 85, ಜೆಡಿಯು 60ರಿಂದ 65 ಸ್ಥಾನವನ್ನು ಪಡೆಯಲಿವೆ. ಇಂಡಿಯಾ ಮೈತ್ರಿಕೂಟ 70ರಿಂದ 85 ಸ್ಥಾನಗಳಿಗೆ ಸೀಮಿತಗೊಳ್ಳೋ ಸಾಧ್ಯತೆ ಇದೆ. ಆರ್ಜೆಡಿ 60ರಿಂದ 65 ಸ್ಥಾನಗಳನ್ನು ಪಡೆಯುವ ನಿರೀಕ್ಷೆ ಇದೆ. ಕಾಂಗ್ರೆಸ್ 7ರಿಂದ 10 ಸ್ಥಾನಗಳನ್ನು ಪಡೆಯಬಹುದು. ಚುನಾವಣಾ ತಜ್ಞರಾಗಿರುವಂಥ ಪ್ರಶಾಂತ್ ಕಿಶೋರ್ ಅವರ ಹೊಸ ಪಕ್ಷ ಜನಸುರಾಜ್ 7% ಮತಗಳನ್ನು ಪಡೆಯುವ ಮೂಲಕ 2ರಿಂದ 5 ಸ್ಥಾನಗಳಲ್ಲಿ ಜಯಗಳಿಸಿ ಪ್ರಮುಖ ಪಕ್ಷಗಳ ಮತವನ್ನು ವಿಭಜನೆ ಮಾಡಲಿದೆ ಎನ್ನುವಂಥದ್ದಾಗಿ ಸಮೀಕ್ಷೆ ಭವಿಷ್ಯ ನುಡಿದಿದೆ. ಒಂದೆಡೆ ಎನ್ಡಿಎ ಮೈತ್ರಿಕೂಟದಲ್ಲಿ ನಾಯಕತ್ವದ ಗೊಂದಲಕ್ಕೆ ತೆರೆ ಬಿದ್ದಿದ್ರು ಚಿರಾಗ್ ಪಾಸ್ವಾನ್ ಅವರ ಹೆಚ್ಚಿನ ಸೀಟು ಬೇಡಿಕೆ ಮೈತ್ರಿ ಧರ್ಮಕ್ಕೆ ಸವಾಲಾಗಿದೆ. ಇನ್ನೊಂದು ಕಡೆ ಆಡಳಿತ ವಿರೋಧಿ ಅಲೆಯನ್ನ ಬಂಡವಾಳ ಮಾಡಿಕೊಳ್ಳೋಕೆ ಸಜ್ಜಾಗ್ತಾ ಇರುವ ಇಂಡಿಯಾ ಮೈತ್ರಿಕೂಟ ಮೊದಲು ತನ್ನ ಆಂತರಿಕ ಬಿಕ್ಕಟ್ಟನ್ನು ನಿವಾರಿಸೋದು ಅನಿವಾರ್ಯವಾಗಿದೆ. ಆರ್ಜೆಡಿ ಕಾಂಗ್ರೆಸ್ ನಡುವಿನ ಸೀಟು ಹಂಚಿಕೆ ತಿಕ್ಕಾಟ ಮತ್ತು ಸಣ್ಣ ಪಕ್ಷಗಳ ಹೆಚ್ಚಿನ ಬೇಡಿಕೆ
ಮಹಾಗಠಬಂಧನದ ಭವಿಷ್ಯವನ್ನ ನಿರ್ಧರಿಸಲಿವೆ. ಒಟ್ನಲ್ಲಿ ಬಿಹಾರ ವಿಧಾನಸಭೆ ಚುನಾವಣೆ ದಿನಾಂಕ ಘೋಷಣೆಯಾಗ್ತಾ ಇದ್ದಂತೆ ರಾಜಕೀಯ ಪಕ್ಷಗಳ ಚಟುವಟಿಕೆ ಬಿರುಸುಗೊಂಡಿವೆ. ಮೈತ್ರಿ ಮುರಿದು ಚುನಾವಣೆಗೆ ಸ್ವತಂತ್ರವಾಗಿ ಸ್ಪರ್ಧಿಸುತ್ತೇವೆ ಎನ್ನುವುದಾಗಿ ಕೆಲವೊಂದಿಷ್ಟು ಪಕ್ಷಗಳು ಬೆದರಿಕೆ ಹಾಕುವ ತಂತ್ರಕ್ಕೂ ಇಳಿದಿವೆ. ಈ ನಡುವೆ ಸಮೀಕ್ಷೆಗಳು ಹೊರಬಿದ್ದಿದ್ದು ಅಂಕಿ ಅಂಶಗಳ ಲೆಕ್ಕಾಚಾರ ಈಗ ರಾಜಕೀಯ ಪಕ್ಷಗಳಿಗೆ ತಲೆಬಿಸಿಯಾಗಿದೆ. ಕಾದು ನೋಡಬೇಕು, ಬಿಹಾರ ಗದ್ದುಗೆಯನ್ನ ಈ ಬಾರಿ ಎನ್ಡಿಎ ಮೈತ್ರಿಕೂಟ ಅಥವಾ ಇಂಡಿಯಾ ಮೈತ್ರಿಕೂಟ ಈ ಎರಡರಲ್ಲಿ ಯಾರು ಏರ್ತಾರೆ ಅಂತೇಳಿ.